Hi beautiful divine soul, welcome to Silver Line. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಇದು ಟೈಮ್ಲೆಸ್ ಇರುತ್ತೆ. ಜನರಲ್ ರೀಡಿಂಗ್ ಎಸ್ಸಿ ಗೈಡೆನ್ಸ್ ಆಗಿ ತಕೊಳ್ಳಿ. ಫೈಲ್ ನಂಬರ್ 1 ಸಿಟ್ರಿನ್ ಬ್ರೇಸ್ಲೆಟ್. ಫೈಲ್ ನಂಬರ್ 2 7 ಚಕ್ರಾಸ್ ಬ್ರೇಸ್ಲೆಟ್. ಫೈಲ್ ನಂಬರ್ 3 ಅಮೆಥಿಸ್ಟ್. ಕಲರ್ ಅಥವಾ ಸ್ಟೋನ್ ಇಂದ ಚಾಯ್ಸ್ ಮಾಡಬಹುದು. ಸಿಟ್ರಿನ್, 7 ಚಕ್ರಾಸ್, ಅಮೆಥಿಸ್ಟ್. 1 2 3 ಆಕರ್ಷಿಕ ರೆಕಾರ್ಡ್ಸ್ ಇಂದ ತೆಗಿತಾ ಇದ್ದೇನೆ. ಇದು ವಿಷಯ ಏನಂತ ಹೇಳಿದ್ರೆ ಪಾರ್ಟ್ನರ್ಶಿಪ್, ನಿಮ್ಗೊಂದು ಪಾಲುದಾರಿಕೆ ಬರ್ತಾ ಇದೆ. ಒಬ್ರು ಪಾರ್ಟ್ನರ್ ಬರ್ತಿದ್ದಾರೆ. ಇವರು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಬಿಸಿನೆಸ್ ಇರ್ಬೋದು, ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಅಥವಾ ನಿಮ್ದು ಎಜುಕೇಶನ್ ಅಲ್ಲಿ ಸಹ ಇರ್ಬೋದು. ಒಂದು ಪಾರ್ಟ್ನರ್ಶಿಪ್ ಅಂದ್ರೆ 2 ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ ಫೆಬ್ರವರಿ 2. ಜನವರಿ 28 ಒಂದರಿಂದ 11 ಪೋರ್ಟಲ್ ಕ್ಲೋಸ್ ಆಗ್ತಾ ಇದೆ. ಸೊ ಒಂದು ಬಿಗಿನಿಂಗ್ ಆಗ್ತಾ ಇದೆ. ಇಷ್ಟ ತನಕ ನಿಮ್ಗೆ ಅದ್ರ ಕಾಣಿಸದೆ ಇದ್ದಿರ್ಬೋದು, ಆದ್ರೆ ಪೋರ್ಟಲ್ ಓಪನ್ ಆದ ತಕ್ಷಣ ಬಿಗಿನಿಂಗ್ ಆಗೇ ಆಗ್ತದೆ. ಸೊ 2 ಪೋರ್ಟಲ್ ಅಂದ್ರೆ ಇದೊಂಥರ ಬ್ಯಾಲೆನ್ಸ್ ರಿಲೇಶನ್ಶಿಪ್ ಅಥವಾ ರೋಮ್ಯಾನ್ಸ್ ಅಂತಲೇ ಹೇಳ್ಬೋದು. ಇದು ಪಾರ್ಟ್ನರ್ಶಿಪ್. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಈ ಸಿಟ್ರಿನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ದು ಯಾವ್ದು ಪಾರ್ಟ್ನರ್ಶಿಪ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ಯಾವ ಪಾರ್ಟ್ನರ್ಶಿಪ್ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ದ ಟ್ರೆಷರ್, ದ ಕಿಂಗ್ ಆಫ್ ಸ್ಕ್ರೋಲ್ಸ್, Uriel and the Sphinx, nature card. Bottom of the deck, the sands of time. ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಈ ಫೈಲ್ 1 ಸೆಲೆಕ್ಟ್ ಮಾಡಿದವರು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ಕೆಲವರು, ಎಲ್ಲರೂ ಅಲ್ಲ, ಕೆಲವರು. ಇಲ್ಲಿ 2 ಇದೆ. ಒಂದು ಸ್ಪಿರಿಚುವಲ್ ಜರ್ನಿ ಇದೆ, ಪ್ಲಸ್ ಇನ್ನೊಂದು ರಿಲೇಶನ್ಶಿಪ್ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನ ತಕೊಳ್ಳಿ. ಇದು ಮೇಜರ್ ಚೇಂಜಸ್ ನಿಮ್ ಜೀವನದಲ್ಲಿ. ಅಂದ್ರೆ ಇಲ್ಲಿ ಡೆತ್ ಫುಲ್ ಕಾರ್ಡ್ ಬಂದಿದೆ. ಒಂದು ಎಂಡ್ ಆಗ್ತಿದೆ ನಿಮ್ ಜೀವನದಲ್ಲಿ. ಒಂದು ಮೇಜರ್ ಎಂಡ್ ಆಗ್ತಿದೆ ನಿಮ್ ಜೀವನದೊಂದು. ಇದು ಒಂದು ದುಃಖದ ಸಮಯ ಅಂತಲೇ ಹೇಳ್ಬೋದು. ಇದೆಲ್ಲ ಎಂಡ್ ಆಗ್ತದೆ. ನೀವು ತುಂಬಾ ದಿವಸಗಳಿಂದ ಕಾಯ್ತಿದ್ದೀರಿ ಏನೋ ಮಾಡ್ಬೇಕು ಅಂತ ಹೇಳಿ. ಒಂದು ಪ್ರಾಜೆಕ್ಟ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಸಿಚುವೇಶನ್ ಇರ್ಬೋದು, ಅಥವಾ ಒಂದು ರಿಲೇಶನ್ಶಿಪ್ ಕನೆಕ್ಷನ್ ಅಲ್ಲಿ ಇದ್ದಿರ್ಬೋದು. ನಿಮ್ಮ ಹತ್ರ ತುಂಬಾ ಕ್ರಿಯೇಟಿವಿಟಿ ಇದೆ, ಇಂಟೆಲಿಜೆನ್ಸ್ ಇದೆ, ವಿಸ್ಡಮ್ ಇದೆ, ಎಲ್ಲಾನು ಇದೆ. ತುಂಬಾ ದಿವಸಗಳಿಂದ ಮಾಡ್ಬೇಕು ಅಂತ ನೀವು ಕಾಯ್ತಾ ಇದ್ದಿರ್ಬೋದು. ಇದು ತುಂಬಾ ತಿಂಗಳಿರ್ಬೋದು, ವರ್ಷ ಇರ್ಬೋದು. ಏನೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕು, ದೊಡ್ಡದಾಗಿರ್ಬೋದು. ಆದ್ರೆ ನಿಮ್ಮ ಜೀವನದಲ್ಲಿ ದುಃಖಗಳಿಂದಾಗಿ ನಿಮ್ಗೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದಿರ್ಬೋದು. ಅಂದ್ರೆ ತುಂಬಾನೇ ನೀವು ಕಳ್ಕೊಂಡಿರ್ಬೋದು. ಆದ್ರೆ ನೀವು ಎಲ್ಲಾನು ಕಳ್ಕೊಂಡಿಲ್ಲ. ನೀವು ಅನ್ಕೊಂಡಿರ್ಬೋದು ನಾನೆಲ್ಲ ಕಳ್ಕೊಂಡೆ ಅಂತ ಹೇಳಿ. ಅದ್ರಲ್ಲಿ ನಿಮ್ಮ ಹಿಂದೆ ಬೆಳಕಿದೆ. ಆ ಬೆಳಕಿನ ಕಡೆ ನೀವು ನೋಡಿಲ್ಲ ಅಷ್ಟೇ. ಅಂದ್ರೆ ಇದೊಂಥರ ಮೇಜರ್ ಒಂದು ಕಾರ್ಮಿಕ ಎಂಡ್ ಆಗ್ತಿದೆ ನಿಮ್ ಜೀವನದಲ್ಲಿ. ಈಗೊಂಥರ ನಿಮ್ದು ಏನ್ ಹೇಳ್ತಾರೆ, ಒಂದು ಅಡ್ವೆಂಚರ್ ಲೈಫ್ ಸ್ಟಾರ್ಟ್ ಆಗ್ತದೆ ಕೆಲವರದ್ದು, ಎಲ್ರದ್ದಲ್ಲ. ಒಂದು ಅಡ್ವೆಂಚರಸ್ ಲೈಫ್ ಸ್ಟಾರ್ಟ್ ಆಗೋದಿದೆ. ಇದು ಮೇಜರ್ ಕಾರ್ಡ್ ಬಂದಿದೆ. ಇದು ಆಕರ್ಷಿಕ ರೆಕಾರ್ಡ್ಸ್ ಅಲ್ಲಿ. ಇದು ಹೇಗಂತ ಹೇಳಿ, ನಿಮ್ದೊಂಥರ ಇನ್ನರ್ ಸೆಲ್ಫ್ ಗೆ ನೀವು ಇನ್ನೂ ಡೀಪ್ ಡೌನ್ ಆಗೋರಿದ್ದೀರಿ ಅಂತ ಹೇಳಿ. ಅಂದ್ರೆ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ, ನಾನೇನ್ ಮಾಡ್ಬೇಕು, ಅಂದ್ರೆ ನಾನು ಜನಗಳಿಗೆ ಏನು ಕೊಡ್ಬೇಕು, ಅಥವಾ ಇದೊಂಥರ ಏನ್ ಹೇಳ್ತಾರೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಇದು ನಿಮ್ಮ ಜೀವನದಲ್ಲಿ. ರಿಲೇಶನ್ಶಿಪ್, ಫೈನಾನ್ಸ್ ಎಲ್ಲದಕ್ಕಿಂತಲೂ ದೊಡ್ಡದಾಗಿರೋ ಒಂದು, ನೀವು ಅಂದ್ರೆ
ನಿಮ್ಗೇನೋ ನಿಮ್ಮ ಆತ್ಮ ಹೇಳ್ತಿರ್ಬೋದು, ನಾನೇನೋ ಸಾಧನೆ ಮಾಡ್ಬೇಕು, ನಾನೇನೋ ಮಾಡ್ಬೇಕು ತುಂಬಾ ದಿವಸಗಳಿಂದ, ಅಥವಾ ಇದು ಜನ್ಮ ಜನ್ಮಾಂತರಗಳಿಂದ ಇದ್ದಿರ್ಬೋದು ನೀವು ಈ ಕೆಲಸ ಮಾಡ್ಲಿಕ್ಕೆ ಭೂಮಿ ಮೇಲೆ ಬಂದಿರೋದು. ಇದು ತುಂಬಾ ಡಿಫಿಕಲ್ಟ್ ವರ್ಕ್ ಅಷ್ಟೇ, ನಿಮ್ಗೆ ಇಲ್ಲಿ ಅಡೆತಡೆಗಳು ಇದೆ, ಅಷ್ಟೇ ಚಾಲೆಂಜ್ ಇದೆ, ಅದೇ ತುಂಬಾ ಇಂಪಾರ್ಟೆಂಟ್ ವರ್ಕ್ ನೀವು ಮಾಡೋರಿದ್ದೀರಿ. ಇದಕ್ಕೆ ನಿಮ್ಗೊಬ್ರು ಪಾರ್ಟ್ನರ್ ಬರ್ತಿದ್ದಾರೆ. ಸೊ ಇದೊಂಥರ ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಈ ಪಾರ್ಟ್ನರ್ ಹೇಗಿದ್ದಾರೆ ಅಂತ ಹೇಳಿದ್ರೆ, ಅಥವಾ ನೀವು ನೀವು ಈ ಕಂಡೀಷನ್ ಅಲ್ಲಿ ಇದ್ದಿರ್ಬೋದು, ನಿಮ್ಗೆ ಒಬ್ರು ಪಾರ್ಟ್ನರ್ ಬರ್ಬೋದು, ಅಥವಾ ನೀವು ಬೇರೆಯವರಿಗೆ ಪಾರ್ಟ್ನರ್ಶಿಪ್ ಆಫರ್ ಮಾಡ್ಬೋದು. ಇಲ್ಲಿ ಎರಡು ಇಲ್ಲಿ ಅಪ್ಲಿಕೇಬಲ್ ಆಗ್ತದೆ. ಈಗ ನಿಮ್ಗೊಬ್ರು ಪಾರ್ಟ್ನರ್, ಇವ್ರ ಪಾರ್ಟ್ನರ್ ತುಂಬಾ ವಿಸ್ಡಮ್, ಇವರಲ್ಲಿ ತುಂಬಾ ವಿಸ್ಡಮ್ ಇದೆ ಈ ಪಾರ್ಟ್ನರ್ ಅಲ್ಲಿ. ಇವ್ರ ಹತ್ರ ಅಂದ್ರೆ ಏನ್ ಹೇಳ್ತಾರೆ, ತುಂಬಾನೇ ನಾಲೆಡ್ಜ್, ಇವ್ರ ಹತ್ರ ಯಾವ ವಿದ್ಯೆಗಳು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಅಷ್ಟು ವಿದ್ಯೆಗಳು ಇದ್ದಿರ್ಬೋದು. ಅಂತ ಒಂದು ವ್ಯಕ್ತಿ ತುಂಬಾ ಅಂದ್ರೆ ಇವ್ರದ್ದು ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ, ಇವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ನಾಲೆಜಬಲ್ ಪರ್ಸನ್, ತುಂಬಾ ವಿಸ್ಡಮ್ ಇದೆ ಇವರು, ತುಂಬಾ ಒಳ್ಳೆ ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿ ಒಬ್ರು ನಿಮ್ಗೆ ಬಂದು ಪಾರ್ಟ್ನರ್ಶಿಪ್ ಬರ್ತಿದ್ದಾರೆ. ಇದು ನಿಮ್ದು ಕೆಲವರಿಗೆ ಬಿಸಿನೆಸ್ ಇರ್ಬೋದು, ಕೆಲವರಿಗೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಬಿಸಿನೆಸ್ ಅಂತ ಹೇಳಿದ್ರೆ ಇದೊಂಥರ ನಿಮ್ದು ಕೆಲವರದೊಂದು ನಿಮ್ಗೆ ಏನಾದ್ರು ಒಂದು ಸೋಲ್ ಪರ್ಪಸ್ ಮಾಡೋದಿರ್ಬೋದು. ಸೊ ನೀವು ಇಲ್ಲಿ ಡೀಪ್ ಡೌನ್ ಆಗ್ಬೇಕು, ನಿಮ್ಮ ಬಗ್ಗೆ ನೀವು ಇನ್ನೂ ತಿಳ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇವ್ರು ಬಂದ ನಂತರ ನಿಮ್ಗೆ ಏನೋ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಸ್ಟಾರ್ಟ್ ಆಗ್ತದೆ. ತುಂಬಾ ತುಂಬಾ ಡಿಫಿಕಲ್ಟ್ ವರ್ಕ್ ಇದು. ಅಂದ್ರೆ ಇದು ಸಾಧಾರಣ ಎಲ್ರಿಗೂ ಮಾಡ್ಲಿಕ್ಕೆ ಆಗುವಂತದಲ್ಲ. ನೀವು ತುಂಬಾ ಒಂದು ದಿವ್ಯ ಆತ್ಮ ಇದ್ದಿರ್ಬೋದು, ನೀವು ನನ್ನ ಪ್ರಕಾರ ಮಾಸ್ಟರ್ ಸೋಲ್ಸ್ ಇರ್ಬೋದು, ನೀವು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಒಂದು ತುಂಬಾ ಪುಣ್ಯದ ಆತ್ಮ ಈ ಭೂಮಿ ಮೇಲೆ ಬಂದಿದೆ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ. ಅಥವಾ ನೀವೇನಾದ್ರೂ ಒಬ್ರೇ ಇದ್ದಿರ್ಬೋದು ಸ್ಪಿರಿಚುವಲ್ ಜರ್ನಿಯಲ್ಲಿ, ಅಂದ್ರೆ ನಿಮ್ಗೆ ರಿಲೇಶನ್ಶಿಪ್ ಇಲ್ಲದೆ ಇದ್ದಿರ್ಬೋದು. ಸೊ ಒಬ್ರು ನಿಮ್ಗೆ ಟೀಚರ್ ಬರ್ತಿದ್ದಾರೆ, ಮೆಂಟರ್ ಬರ್ತಿದ್ದಾರೆ, ಗೈಡ್. ಇವ್ರ ಹತ್ರ ಎಲ್ಲಾನು ಅಂದ್ರೆ ಎಜುಕೇಶನ್ ಆಗ್ಲಿ ಎಲ್ಲಾನು ನಿಮ್ಗೊಂದು ನಿಮ್ಮನ್ನ ಅಪ್ಲಿಫ್ಟ್ ಮಾಡುವಂತ ಎಲ್ಲಾ ಕೆಪಾಸಿಟಿ ಇದೆ. ಈ ವ್ಯಕ್ತಿ ನಿಮ್ ಜೀವನದಲ್ಲಿ ಬರ್ತಿದ್ದಾರೆ. ಪಾರ್ಟ್ನರ್ ಅಂತ ನಿಮ್ ಜೊತೆ ಇರ್ಲೇಬೇಕಂತಿಲ್ಲ, ಅವರು ನಿಮ್ಗೆ ಏನಾದ್ರು ನಾಲೆಜ್ ಕೊಡ್ಬೋದು, ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ಬೋದು, ಆ ರೀತಿ ಪಾರ್ಟ್ನರ್ ಇವ್ರು ಬಂದಾಗ ನಿಮ್ಗೆ ಇಲ್ಲಿ ಯೂರಿಯಲ್ ಆರ್ಕೇಂಜಲ್ ಯೂರಿಯಲ್ ಬಂದು ನಿಮ್ಗೆ ಫೈರ್ ಆಫ್ ಗಾಡ್ ಇದು. ಅಂದ್ರೆ ಇವ್ರು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಈ ಜರ್ನಿಗೆ ನಿಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ. ಅಂದ್ರೆ ನೀವು ಇನ್ನೂ ನಿಮ್ಮನ್ನು ಅಂದ್ರೆ ಡೀಪ್ ಡೌನ್ ಆಗ್ಬೇಕು, ನಿಮ್ಮ ಬಗ್ಗೆ ನೀವು ತಿಳ್ಕೋಬೇಕು. ಅಂದ್ರೆ ಮೋಸ್ಟ್ಲಿ ಸೋಲ್ ಸರ್ಚ್ ಇರ್ಬೋದು, ಅಥವಾ ನಿಮ್ಮ ಆತ್ಮ ಭೂಮಿ ಮೇಲೆ ಯಾಕೆ ಬಂದಿದೆ ತಿಳ್ಕೋಬೇಕು. ಅದಕ್ಕೆಲ್ಲ ಈ ಆರ್ಕೇಂಜಲ್ ಯೂರಿಯಲ್ ಫೈರ್ ಆಫ್ ಗಾಡ್ ಬಂದು ನಿಮ್ಗೆ ಸಹಾಯ ಮಾಡ್ತಿದ್ದಾರೆ. ಸೊ ಇಲ್ಲಿ ಕೆಲವರಿಗೆ ಏಂಜಲ್ ಪಾರ್ಟ್ನರ್ಶಿಪ್ ಬರ್ತಾ ಇದೆ, ಇನ್ ಕೆಲವರಿಗೆ ನಿಮ್ಮ ಟ್ವಿನ್ ಫ್ಲೇಮ್ ಪಾರ್ಟ್ನರ್ಶಿಪ್ ಇರ್ಬೋದು, ಇನ್ ಕೆಲವರಿಗೆ ನಿಮ್ದು ಸ್ಪಿರಿಚುವಲ್ ಜರ್ನಿ ಪಾರ್ಟ್ನರ್ಶಿಪ್ ಇರ್ಬೋದು, ಇನ್ ಕೆಲವರಿಗೆ ನಿಮ್ಮ ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಗೆ ಯಾರಾದ್ರೂ ಟೀಚರ್ ಯಾರಾದ್ರೂ ಬರ್ಬೋದು. ನಿಮ್ ಜೀವನದಲ್ಲಿ ಒಂದು ದೊಡ್ಡ ಅಧ್ಯಾಯನೇ ಎಂಡ್ ಆಗ್ತಿದೆ, ಒಂದು ಹೊಸ ಬಿಗಿನಿಂಗ್ ಆಗ್ತಿದೆ. ಮೇಜರ್ ಕಾರ್ಡ್ ಡೆತ್ ಮತ್ತೆ ಫುಲ್ ಬಂದಿದೆ, ಅದ್ರ ಜೊತೆ ಒಂದು ಹೊಸ ಬಿಗಿನಿಂಗ್, ಇದ್ರ ಜೊತೆ ಒಂದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಜಗತ್ತೇ ಚೇಂಜ್ ಆಗಲಿದೆ, ಇದೊಂಥರ ವರ್ಲ್ಡ್. ನೀವು ಹಳೆಯದನ್ನೆಲ್ಲ ನೀವೊಂಥರ ಹೊಸ ವ್ಯಕ್ತಿ ಅಂತ ಹೇಳ್ತಾರೆ. ನಿಮ್ಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಇರ್ಬೋದು, ರೀಬರ್ತ್ ಎನರ್ಜಿ ಇರ್ಬೋದು, ಒಂದು ಖುಷಿಯ ಇಲ್ಲಿ ಸೂರ್ಯ ಮೇಲೆ ಬರ್ತಿದೆ. ಅಂದ್ರೆ ಒಂಥರ ಹೊಸ ಬದುಕು ಅಂತ ಹೇಳ್ಬೋದು, ಹೊಸ ಸೂರ್ಯೋದಯ ನಿಮ್ ಜೀವನದಲ್ಲಿ ಬರ್ತಾ ಇದೆ. ತುಂಬಾ ದಿವಸಗಳಿಂದ ವರ್ಕ್ ಮಾಡ್ತಿದ್ದೀರಿ ನೀವು, ಇದ್ರ ಬಗ್ಗೆ ಕನಸು ಕಾಣ್ತಿರ್ಬೋದು. ತುಂಬಾ ಕಷ್ಟದ ಕೆಲಸ ಕೆಲವರಿಗೆ ಇದೆ. ನೇಚರ್ ಕಾರ್ಡ್ ಸೆಕೆಂಡ್ ಚಾನ್ಸ್ ಇದೆ, ರೀಬರ್ತ್ ಎನರ್ಜಿ ಇದೆ ನಿಮ್ಗೆ. ನೀವೊಂಥರ ಇಮೋಷನಲಿ ನಿಮ್ದು ವಾಟರ್ ಸೈನ್ಸ್ ಇರ್ಬೋದು, ಕರ್ಕಾಟಕ ಇರ್ಬೋದು, ಕರ್ಕಾಟಕ, ವೃಶ್ಚಿಕ, ಮೀನ, ಕರ್ಕಾಟಕ ರಾಶಿ ಇದೆ ಕೆಲವು ಜಾಸ್ತಿ. ನಿಮ್ಗೆ ಈಗ ಕನ್ಫ್ಯೂಷನ್ ಇದ್ದಿರ್ಬೋದು, ಅಂದ್ರೆ ಈ ಜರ್ನಿಯಲ್ಲಿ ಮುಂದೆ ಹೋಗುದು, ಈಗ ಲೈಫ್ ಜರ್ನಿಯಲ್ಲಿ ಮುಂದೆ ಹೋಗ್ಬೇಕಾ ಬೇಡವಾ ಕನ್ಫ್ಯೂಷನ್ ಇದ್ದಿರ್ಬೋದು, ತುಂಬಾ ಇಮೋಷನಲ್ ಅಪ್ಸೆಟ್ ಇರ್ಬೋದು. ಸೊ ಇಲ್ಲಿ ನಿಮ್ಗೆ ಇಲ್ಲಿ ಜಡ್ಜ್ಮೆಂಟ್ ಆಗ್ತಾ ಇದೆ, ನಿಮ್ ಜೀವನದಲ್ಲಿ ಸೆಕೆಂಡ್ ಚಾನ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ಕೆಲವರು ಧರ್ಮಗುರುಗಳಿದ್ದಾರೆ, ಪ್ರೀಸ್ಟ್ ಇದ್ದಾರೆ, ಇನ್ ಕೆಲವರು ನೀವು ತುಂಬಾನೇ ಇಂಟ್ಯೂಟಿವ್ ಪರ್ಸನ್. ನಿಮ್ಗಿಲ್ಲಿ ನಿಮ್ದೊಂದು ಜರ್ನಿ ಸ್ಟಾರ್ಟ್ ಆಗ್ತದೆ, ನಿಮ್ದೊಂದು ಟ್ರಾವೆಲಿಂಗ್ ಸ್ಟಾರ್ಟ್ ಆಗ್ತದೆ. ನೀವು ಟ್ರಾವೆಲಿಂಗ್ ಮಾಡಿ ಹೋಗ್ಬೋದು ನಿಮ್ಮ ಪಾರ್ಟ್ನರ್ ಕಡೆ, ಅಥವಾ ನಿಮ್ಮ ಪಾರ್ಟ್ನರ್ ಟ್ರಾವೆಲಿಂಗ್ ಮಾಡಿ ಬರ್ಬೋದು. ಕೆಲವರು ಇವರು
ಸಮುದ್ರ ತೀರದಲ್ಲಿರುವ ವ್ಯಕ್ತಿಗಳಿದ್ದಿರ್ಬೋದು ಕೆಲವರಿಗೆ, ಅಥವಾ ಫಾರಿನ್ ಇಂದ ಯಾರಾದ್ರೂ ಬರ್ಬೋದು, ಅಥವಾ ನೀವು ಫಾರಿನ್ ಗೆ ಹೋಗ್ಬೋದು. ಇಲ್ಲಿ ಸೀ ಟ್ರಾವೆಲ್ ಇದೆ ಇಲ್ಲಿ, ಅಥವಾ ಸೀ ಸೈಡ್ ವ್ಯಕ್ತಿ ಇರ್ಬೋದು. ಇವರು ತುಂಬಾನೇ ನಾಲೆಜಬಲ್ ಪರ್ಸನ್. ಇವರು ಪ್ರೀಸ್ಟ್, ಹೈ ಪ್ರೀಸ್ಟ್ ಇದ್ದಾರೆ. ಇವರು ತುಂಬಾ ಇಂಟ್ಯೂಟಿವ್. ಹೆರೋಫೆಂಟ್ ಒನ್ ಸೆಲೆಕ್ಟ್ ಮಾಡಿದವರು ಸ್ಪಿರಿಚುವಲ್ ಜರ್ನಿಯಲ್ಲಿರುವ ತುಂಬಾ ಜನ ಇದ್ದಾರೆ ಇಲ್ಲಿ. ನೀವು ಧರ್ಮಗುರುಗಳಂತೂ ಇದ್ದೇ ಇದ್ದೀರಿ. ನೀವು ಬೇರೆಯವರಿಗೆ ನೀವು ಟೀಚ್ ಮಾಡೋರು, ಬೇರೆಯವರಿಗೆ ಗೈಡೆನ್ಸ್ ಕೊಡುವವರು. ಇನ್ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು, ಫೈರ್ ಸನ್ಸ್ ಇರ್ಬೋದು ನಿಮ್ದು. ಸಿಂಹ, ಧನು, ಫೈರ್ ಸೈನ್ಸ್ ಒಂದು 30% ಇದೆ ಇಲ್ಲಿ. ವಾಟರ್ ಸೈನ್ಸ್ ಒಂದು 60% ಇದೆ. ವಾಟರ್ ಸೈನ್ಸ್, ಫೈರ್ ಸೈನ್ಸ್ ತುಂಬಾ ಇದೆ ಇಲ್ಲಿ. ನಿಮ್ಮ ಅಂದ್ರೆ ಇಲ್ಲಿ ನೀವು ಸುತ್ತಮುತ್ತ ಜನಗಳಿಗೆ ನೀವು ಟೀಚ್ ಮಾಡ್ಬೋದು. ನಿಮ್ಮ ಸುತ್ತಮುತ್ತ ಜನಗಳು ನಿಮ್ಮ ಮಾತು ಕೇಳ್ಬೋದು. ಇದೊಂಥರ ನೀವು ಪಬ್ಲಿಕ್ ಫಿಗರ್ ಅಂತಲೇ ಹೇಳ್ಬೋದು. ತುಂಬಾ ಪ್ಯಾಷನ್ ಇದೆ, ಒಂಥರ ಫೈರಿ ಪ್ಯಾಷನ್. ಇಲ್ಲೂ ಫೈರ್ ಆಫ್ ಗಾಡ್ ಬಂದಿದ್ದಾರೆ. ಎಲ್ಲ ಕಡೆ ಫೈರ್ ಒಂದು ಎನರ್ಜಿ ಇದೆ. ಇಲ್ಲಿ ಕೆಲವರಿಗೆ ನಿಮ್ಗೆ ಹಳೆ ಕಾಲದ ವಿದ್ಯೆಗಳು ಏನಾದ್ರು ಅದನ್ನ ನೀವು ಕಲಿಬಹುದು. ಇನ್ನು ಕೆಲವರು ನೀವು ಪಾರ್ಟ್ನರ್ಶಿಪ್ ಗೆ ನೋಡ್ತಿರ್ಬೋದು. ಮ್ಯಾರೇಜ್ ಆಗ್ಬೋದು, ಮಕ್ಕಳಾಗ್ಬೋದು, ಅಥವಾ ನಿಮ್ಗೆ ಮ್ಯಾರೇಜ್ ಆಗಿ ಕೆಲವರಿಗೆ ಮಕ್ಕಳಿರ್ಬೋದು. ನೀವು ಪಾರ್ಟ್ನರ್ಶಿಪ್ ಗೆ ನೋಡ್ತಿರ್ಬೋದು. ನಿಮ್ಗೆ ಏನಾದ್ರು ಅಥವಾ ನಿಮ್ಮ ಪಾರ್ಟ್ನರ್ಗೆ ಮ್ಯಾರೇಜ್ ಆಗಿ ಮಕ್ಕಳಿರ್ಬೋದು. ಪಾರ್ಟ್ನರ್ಶಿಪ್ ಇದೆ. ಕೆಲವರಲ್ಲಿ ಟ್ವಿನ್ ಫ್ಲೇಮ್ಸ್ ಇದ್ದಾರೆ. ತುಂಬಾನೇ ಒಂದು ಸೋಲ್ ಪರ್ಪಸ್ ಮಾಡುವರಿದ್ದೀರಿ. ಇನ್ ಕೆಲವರಿಗೆ ನಿಮ್ಗೆ ಚಾಯ್ಸ್ ಬರ್ಬೋದು. ನೇಚರ್ ಚೇಂಜಸ್, ಟೂ 2025 ಟ್ವಿನ್ ಫ್ಲೇಮ್ಸ್ ರಿಯೂನಿಯನ್ ತುಂಬಾ ಟೈಮ್ ಲೈನ್ ತುಂಬಾ ಇದೆ. ಸೊ ಕೆಲವರು ರಿಯೂನಿಯನ್ ಇದೆ ಇಲ್ಲಿ. ಒಂದು ಹೊಸ ಬಿಗಿನಿಂಗ್ ಆಗೋದ್ರಲ್ಲಿದೆ. ಮೇಜರ್ ಚೇಂಜಸ್ ಎಲ್ಲಾ ಕಡೆ. ನಿಮ್ ಲೈಫ್ ಒಂಥರ 360 ಡಿಗ್ರಿ ಚೇಂಜ್ ಆಗ್ಬೋದು. ಕೆಲವರದ್ದು ಇಲ್ಲಿ ದೊಡ್ಡ ಪದವಿ ಹುದ್ದೆಗಳು ಸಿಗ್ಬೋದು. ನಿಮ್ಗೆ ಫೇಮಸ್ ಆದ್ರೂ ಆಗ್ಬೋದು. ನೀವು ತುಂಬಾ ಫೈರಿ ಪ್ಯಾಷನ್ ಇದೆ. ಕಿಂಗ್ ರೋಲಿಗೆ ಬರೋರಿದ್ದೀರಿ. ಒಂದು ಅಡ್ವೆಂಚರ್ ಒಂದು ಸಾಹಸ ಮಾಡುವ ವ್ಯಕ್ತಿತ್ವ ನಿಮ್ದಿರ್ಬೋದು. ತುಂಬಾ ಸಾಹಸ ನಿಮ್ಗೆ ಇಷ್ಟ ಇದ್ದಿರ್ಬೋದು. ಅಡ್ವೆಂಚರ್, ರಿಸ್ಕ್ ತಕೊಳ್ಳೋದು. ಅದಕ್ಕೆ ನಿಮ್ಗೆ ಈ ತರ ಡಿಫ್ರೆಂಟ್ ಟಾಸ್ಕ್ ಕೊಟ್ಟಿದ್ದಾರೆ ಯೂನಿವರ್ಸ್. ಫೈರ್ ಆಫ್ ಏಂಜಲ್ ಜೊತೆ ಇದೊಂಥರ ತುಂಬಾ ಇಂಪಾರ್ಟೆಂಟ್ ವರ್ಕ್ ನಿಮ್ದು. ಜನ್ಮಾಂತರದ್ದು ಇರ್ಬೋದು ಈ ವರ್ಕ್. ಏನು ಅಂತೇಳಿ ನೋಡುವ. ಸೊ ಇದೊಂಥರ ದಿಗ್ವಿಜಯ ಅಂತಲೇ ಹೇಳ್ಬೋದು ನಿಮ್ಗೆ. ನೀವು ಇಷ್ಟು ತನಕ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು. ನೀವು ತುಂಬಾ ಇಮೋಷನಲ್ ಅಪ್ಸೆಟ್ ಆಗಿರ್ಬೋದು. ನಿಮ್ಗೊಂದು ಹೊಸ ಪ್ರೀತಿ ಅಥವಾ ಮನಸ್ಸಲ್ಲಿ ಒಂದು ಹಾರ್ಟ್ ಚಕ್ರ ಹೀಲ್ ಆಗ್ತದೆ. ಹಾರ್ಟ್ ಚಕ್ರ ಹೀಲ್ ಆಗಿ ನಿಮ್ ಲೈಫ್ ಒಂದು ಬ್ಯಾಲೆನ್ಸ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಒಂದು ಅಡ್ವೆಂಚರ್ ಲೈಫ್ ನಿಮ್ ಜೀವನದಲ್ಲಿ ಸ್ಟಾರ್ಟ್ ಆಗ್ತಿದೆ. ಪ್ಲಸ್ ಫೈನಾನ್ಸ್ ಇಲ್ಲಿ ಇಂಪ್ರೂವ್ ಆಗ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಟಾಸ್ಕ್ ಕೊಟ್ಟಿದ್ದಾರೆ ನಿಮ್ಗೆ ಯೂನಿವರ್ಸ್ ಇಲ್ಲಿ. ಕೆಲವರಿಗೆ ಸೋಲ್ ಪರ್ಪಸ್ ಇರ್ಬೋದು. ವಿತ್ ಡಿಫಿಕಲ್ಟ್ ತುಂಬಾನೇ ಕಷ್ಟದ ಟಾಸ್ಕ್ ಇದು. ಏಂಜಲ್ ಕಡೆಯಿಂದ ಮೆಸೇಜ್ ತೆಗೆದಿದ್ದೇನೆ. There are many doors that lead to the place you truly belong. ಈಗ ನಿಮ್ಗೆ ತುಂಬಾ ಓಪನ್ ಆಗಿರ್ಬೋದು, ಡೋರ್ಸ್ ಓಪನ್ ಆಗಿರ್ಬೋದು. ಆದ್ರೆ ನಿಮ್ಗೆ ಯಾವ್ದು ನಿಮ್ಗೆ ಬೇಕು ಅದನ್ನು ಮಾತ್ರ ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಈಗ ನೀವು ಯಾವ್ದು ಕರೆಕ್ಟ್ ಚಾಯ್ಸ್ ಮಾಡಿ ಮುಂದೆ ಹೋಗ್ಬೇಕಾಗ್ತದೆ. ಕೆಲವೊಮ್ಮೆ
ಒಳ್ಳೆ ವಸ್ತುಗಳು ಈ ಕೇವಸ್ ಅಥವಾ ನಮ್ಮ ದುಃಖದಿಂದಾಗಿ ಅಥವಾ ನಮ್ಮ ಈ ರೂಮರಿಂದಾಗಿ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕಷ್ಟಗಳು ಅಥವಾ ಕೆಟ್ಟ ಪರಿಸ್ಥಿತಿಗಳು ಬರುವುದು ನಮ್ಗೆ ಒಂದು ಒಳ್ಳೆ ಬೆಸ್ಟ್ ಥಿಂಗ್ಸ್ ಕೊಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನಿಮ್ಗೆ ನಿಜವಾಗಿಯೂ ಏನು ಬೇಕು ಅದನ್ನು ಮಾತ್ರ ನೀವು ಹುಡುಕಿಕೊಳ್ಳಿ, ಅಂದ್ರೆ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇರಬಾರ್ದು, ನಿಮ್ಗೆ ನಿಜವಾಗಿಯೂ ಏನು ಬೇಕು ಅದನ್ನು ಮಾತ್ರ ನೀವು ಹುಡುಕಾಡಿ ಅಂತ ಹೇಳ್ತಿದ್ದಾರೆ. ದಿಸ್ ಈಸ್ ಯುವರ್ ಟೈಮ್ ಟು ಸ್ಟೆಪ್ ಅಪ್ ಅಂಡ್ ಲೀಡ್ ಫ್ರಮ್ ಯುವರ್ ಸೋಲ್. ಇಲ್ಲಿ ಲೀಡರ್ಶಿಪ್ ರೋಲಿಗೆ ಬರ್ತಿದ್ದಾರೆ. ಈಗ ನೀವು ಹೆಜ್ಜೆ ಇಡಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಆತ್ಮದಿಂದ ಲೀಡ್ ಫ್ರಮ್ ಸೋಲ್, ನಿಮ್ಮ ಆತ್ಮ ಇಲ್ಲಿ ಲೀಡರ್ಶಿಪ್ ರೋಲಿಗೆ ಬಂದಿರೋದು, ಒಂದು ಆಕ್ಷನ್ ತಗೊಳ್ಳಿಗೆ ಬಂದಿರೋದು. ಸೊ ಈಗ ನೀವು ಸ್ಟೆಪ್ ಇಡಬೇಕು ಅಂತ ಹೇಳ್ತಾರೆ. ಆ ಟೈಮ್ ಬರ್ತಾ ಇದೆ ಅಂತ ಹೇಳಿ ಆಕ್ಷನ್ ತಗೊಳ್ಳುವಂತದ್ದು. ಇಲ್ಲಿ ಇದು ಪೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರಿ 7 ಚಕ್ರಸ್ ಬ್ರೇಸ್ಲೆಟ್ಸ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಯಾವ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ಪಾಲ್ದಾರಿಕೆ ಜನರಲ್ ರೀಡಿಂಗ್ ಇರ್ತದೆ. ಫೈಲ್ ನಂಬರ್ 2 ಆಕರ್ಷಿಕ್ ರೆಕಾರ್ಡ್ಸ್ ಇಂದ ಸ್ಪ್ರಿಂಗ್, ಆಟಮ್, ಬರ್ತ್, the Queen of Forces, the Waterfall, ಕಾರ್ಡ್ ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಫೈಲ್ ನಂಬರ್ 2. ಇದು ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರು ಕೆಲವರು ರಿಲೇಶನ್ಶಿಪ್ ಇರ್ಬೋದು, ಇನ್ ಕೆಲವರಿಗೆ ಜಾಬ್, ಕೆರಿಯರ್ ಅಥವಾ ಬಿಸಿನೆಸ್ ಅಲ್ಲಿ ಇದೊಂಥರ ಫೋರ್ಸ್ಫುಲ್, ಒಂಥರ ಫೋರ್ಸ್ ಇದೆ ಅಂತ ಹೇಳ್ತಾರೆ ನಿಮ್ ಜೀವನದಲ್ಲಿ. ಇವ್ರು ಯಾರು ಬರ್ತಿದಾರೆ ಅಂತ ಹೇಳಿದ್ರೆ ತುಂಬಾ ಪವರ್ ವಿತ್ ಪೀಸ್ ಬರ್ತಾ ಇದೆ ನಿಮ್ಗೆ. ಒಬ್ರು ಬರ್ತಾ ಇದಾರೆ, ಇವ್ರ ಪಾರ್ಟ್ನರ್ ನಿಮ್ದು. ಇವ್ರ ಬಿಸಿನೆಸ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು. ಈ ಪಾರ್ಟ್ನರ್ ನಿಮ್ಗೆ ಒಂದು ಹೊಸ ಸ್ಟಾರ್ಟಿಂಗ್ ತರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಹಿಂದೆ ನೀವು ತುಂಬಾನೇ ವರ್ಕ್ ಮಾಡಿರ್ಬೋದು, ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಿ ನೀವು. ಸೊ ಈಗ ಅಂದ್ರೆ ತುಂಬಾ ಫೋರ್ಸೆಬಲಿ ನಿಮ್ದು ಲೈಫ್ ಒಂಥರ ಹೊಸ ಆಕ್ಷನ್ ಕಡೆ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗ ಹೊಸ ನೀವು ಸ್ಟಾರ್ಟ್ ಮಾಡುವಂತ ಟೈಮು. ತುಂಬಾ ಧೈರ್ಯದಿಂದ ನೀವು ಮುಂದೆ ಹೆಜ್ಜೆ ಇಡಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಒಂದು ಕೆಲವರಿಗೆ ರಿಲೇಶನ್ಶಿಪ್ ಅಲ್ಲಿ ಬರ್ತಾ ಇದ್ದಾರೆ ಇವರು. ಪವರ್ ವಿತ್ ಪೀಸ್. ಇಲ್ಲಿ ವಾಟರ್ ಸೈನ್ಸ್ ತುಂಬಾನೇ ಇದೆ ನಿಮ್ಗೆ. ವಾಟರ್ ಸೈನ್ಸ್ ಇರ್ಬೋದು, ಕರ್ಕಾಟಕ, ವೃಶ್ಚಿಕ, ಮೀನ ಇರ್ಬೋದು, ಫೈರ್ ಸೈನ್ಸ್ ಇರ್ಬೋದು ನಿಮ್ದು. ಇಲ್ಲಿ ಪವರ್ ಮತ್ತೆ ಪೀಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಈಗ ನೀವು ಮುಂದೆ ಸಾಕ್ತಿದ್ದೀರಿ. ಸೊ ಇದೊಂಥರ ನಿಮ್ದು ರೀಬರ್ತ್ ಎನರ್ಜಿ ಇದೆ. ಅಂದ್ರೆ ಇಲ್ಲಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಿರ್ಬೋದು ಯೂನಿವರ್ಸ್. ಒಂದು ಹೊಸ ಸ್ಟಾರ್ಟಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ. ರಿಲೇಶನ್ಶಿಪ್ ಅಥವಾ ಇದು ಬಿಸ್ನೆಸ್ ಅಲ್ಲಿ ಇರ್ತಿರ್ಬೋದು, ನೀವು ಒಬ್ಬರೇ ಈಗ ಹೋರಾಡ್ತಿರ್ಬೋದು. ಸೊ ಒಂದು ಹೊಸ ಸ್ಟಾರ್ಟ್ ಆಗ್ತಾ ಇದೆ, ಇದೊಂದು ನ್ಯೂ ಬಿಗಿನಿಂಗ್ ಇರ್ಬೋದು. ಕೆಲವರು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇನ್ ಕೆಲವರಿಗೆ ನಿಮ್ಮಲ್ಲೇ ಒಂದು ಇದು ಪವರ್ ಸ್ಟಾರ್ಟ್ ಆಗ್ಬೋದು, ಒಂಥರ ಫೋರ್ಸ್. ತುಂಬಾ ದಿವಸದಿಂದ ನೀವು ವರ್ಕ್ ಮಾಡ್ತಿರ್ಬೋದು, ಏನೋ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ಒಂದು ತುಂಬಾ ಫೋರ್ಸೆಬಲಿ ಒಂದು ಹೊಸ ಸ್ಟಾರ್ಟ್ ಆಗ್ತಾ ಇದೆ. ಇದೊಂಥರ ತುಂಬಾ ಪ್ಯಾಷನೇಬ್ಲಿ ಒಂದು ಸ್ಟಾರ್ಟ್ ಆಗ್ತಾ ಇದೆ. ಟ್ಯೂಷನ್ ನಿಮ್ಗೆ ಸ್ಟ್ರಾಂಗ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ರಹಸ್ಯ ನಿಮ್ಗೆ ಗೊತ್ತಾಗ್ಬೋದು, ಸೀಕ್ರೆಟ್ ನಿಮ್ಗೆ ಮುಂದೆ ಗೊತ್ತಾಗ್ಬೋದು. ಬ್ಯಾಲೆನ್ಸ್, ಒಬ್ರು ಪಾರ್ಟ್ನರ್ ಬರ್ತಿದ್ದಾರೆ. ಇದು ಬಿಸಿನೆಸ್ ಅಥವಾ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡುವಂತ ಟೈಮು. ಕೆಲವರಿಗೆ ಇವರು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ಇವ್ರು ಬರ್ತಿರ್ಬೋದು. ಇನ್ ಕೆಲವರಿಗೆ ನಿಮ್ಗೆ ಇವರು ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ಇವ್ರು ಬರ್ತಿರ್ಬೋದು ನಿಮ್ ಜೊತೆ ಪಾರ್ಟ್ನರ್ಶಿಪ್ ಗೆ.
ಇನ್ ಕೆಲವರಿಗೆ ನಿಮ್ಮ ಎಕ್ಸ್ ವಾಪಸ್ ಬರ್ಬೋದು, ಇವ್ರು ನಿಮ್ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು. ಸೊ ಇವ್ರು ಬರ್ಬೋದು. ಇದೊಂಥರ ಹೊಸ ಬಿಗಿನಿಂಗ್ ಆಗ್ತದೆ, ಒಂದು ಫೋರ್ಸ್, ಒಂದು ತುಂಬಾ ಪವರ್ಫುಲ್ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಇವ್ರು ಬರ್ತಿದ್ದಾರೆ ಸ್ಟ್ರೆಂತ್ ತಕೊಂಡು. ಇಲ್ಲಿ ಮ್ಯಾರೇಜ್ ಆಗ್ಬೋದು. ಇನ್ ಕೆಲವರಿಗೆ ನಿಮ್ಗೆ ಸಡನ್ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೊಂದು ಯಾವ್ದಾದ್ರು ಒಂದು ಪದವಿ ಅಥವಾ ಒಂದು ಸಿಂಹಾಸನ ಸಿಗ್ಬೋದು. ಇನ್ ಕೆಲವರಿಗೆ ನೀವು ಸಡನ್ ಮ್ಯಾರೇಜ್ ಆಗ್ಬೋದು ಇಲ್ಲಿ ನಿಮ್ಗೆ. ಸೊ ಈಗ ನೀವು ಒಬ್ಬರೇ ಇದ್ದಿರ್ಬೋದು, ತುಂಬಾ ಅಗ್ರೆಸಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ಇವರು ತುಂಬಾ ಫಾಸ್ಟ್ ಆಗಿ ಬರ್ತಿದ್ದಾರೆ, ಒಂದು ತುಂಬಾ ಪವರ್ಫುಲ್ ಪರ್ಸನ್ ಇವರು ಬರ್ತಿದ್ದಾರೆ. ಇವರು ಫೈನಾನ್ಸ್ ಅಲ್ಲಿ ಈಗ ವರ್ಕ್ ಮಾಡ್ತಿದ್ದಾರೆ, ಫೈನಾನ್ಸ್ ಸಲುವಾಗಿ ವರ್ಕ್ ಮಾಡ್ತಿದ್ದಾರೆ. ಎಷ್ಟೊತ್ತು ವರ್ಕ್ ಮಾಡ್ತಿರ್ಬೋದು. ಸೊ ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗೋದ್ರಲ್ಲಿದೆ. ಒಂದು ಪವರ್ಫುಲ್ ನ್ಯೂ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಈ ವ್ಯಕ್ತಿ ಜೊತೆ ಬಿಸಿನೆಸ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಎರಡರಲ್ಲೂ ಸಹ ಇರ್ಬೋದು. ಹೈಯರ್ ಸೆಲ್ಫ್ ಇಂದ ಮೆಸೇಜ್ ತೆಗಿತಿದ್ದೇನೆ. ಇಲ್ಲಿ ನಿಮ್ದು ಯಾವುದೇ ಕಾರಣಕ್ಕೂ ಜರ್ನಿ ನಿಲ್ಬಾರ್ದು ಅಂತ ಹೇಳ್ತಿದ್ದಾರೆ, ಕಂಟಿನ್ಯೂ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನೀವಿಲ್ಲಿ ಕಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವೊಮ್ಮೆ ಹೊಸ ಹೊಸ ದಿಕ್ಕು ಅಥವಾ ಹೊಸ ಬದುಕಿಗೆ ಕಾಲಿಡ್ಬೇಕಿದ್ರೆ ಕೆಲವೊಮ್ಮೆ ಕಳ್ಕೊಂಡಾಗೆ ಅನಿಸ್ತದೆ. ಅದು ಯಾವ್ದು ಕಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಬೇರೆಯವ್ರ ಜೊತೆ ಒಂದು ರಿಲೇಶನ್ಶಿಪ್ ಅಥವಾ ಬಾಂಡ್ ಇದ್ದಾಗ ಸೊ ನೀವೊಂಥರ ಇಲ್ಲಿ ಒಳ್ಳೆದನ್ನೇ ಕ್ರಿಯೇಟ್ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಇಲ್ಲೊಂದು ರಿಲೇಶನ್ಶಿಪ್ ಇದೆ. ಈಗ ನೀವು ನಿಮ್ಮ ಕ್ರಿಯೇಟಿವಿಟಿ ಏನಿದೆಯಾ ಅಥವಾ ನೀವು ಕಲಿಯೋದೇನಿದೆಯಾ ಅದನ್ನ ನೀವು ಕಲಿತಾ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಕಲಿತಾ ಇದ್ದಾಗ ಅದು ನಿಮ್ಮನ್ನು ತಾನೇ ಹುಡುಕಾಡ್ಕೊಂಡು ಬರ್ತದೆ. ಏನು ನಿಮ್ಗೆ ಸಿಗ್ಬೇಕು ಅದರಿಂದ ಅದೆಲ್ಲಾನು ಸಿಗ್ತದಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರೇ ಎನತಿಸ್ಟ್ ಚಾಯ್ಸ್ ಮಾಡಿದೀರಾ, ನಿಮ್ಗೆ ಯಾವ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ಯಾವ ರೀತಿಯ ಪಾರ್ಟ್ನರ್ಶಿಪ್. ಫೈಲ್ ನಂಬರ್ 3 ಯಾವ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ದ ಲೈಟನಿಂಗ್ ಬೋಲ್ಟ್, ದ ಕ್ವೀನ್ ಆಫ್ ಸ್ಕ್ರೋಲ್ಸ್, ದ ಟೂ ವರ್ಡ್ಸ್, ಬಾಟಮ್ ಆಫ್ ದ ಡೆಕ್ ಕಾರ್ಡ್. ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಈ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಜೀವನದಲ್ಲಿ ಸಡನ್ ಎಲ್ಲ ಶೇಕ್ ಆದಾಗ ಅನಿಸ್ತಿರ್ಬೋದು. ನಿಮ್ ಜೀವನ ಅಂದ್ರೆ ಎಲ್ಲ ಏನೋ ಅನ್ಕೊಳ್ಳುವಷ್ಟರಲ್ಲಿ ನಿಮ್ ಜೀವನ ಏನೋ ಆಗಿರ್ಬೋದು. ಸೊ ಇದೊಂಥರ ನಿಮ್ಗೆ ಸಡನ್ ಏನೋ ಸಿಡ್ಲು ಬಡ್ದಾಗೆ ಆಗಿರ್ಬೋದು. ಆದ್ರೆ ಯೂನಿವರ್ಸ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಜೀವನ ಏನಾಗಿತ್ತ ಇದ್ರ ಬಗ್ಗೆ ನಿಮ್ಗೆ ಮೊದ್ಲೇ ಸೂಚನೆ ಸಿಕ್ಕಿತ್ತು, ಆದ್ರೆ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿರ್ಬೋದು. ಸೊ ಈಗ ನಿಮ್ಗೆ ಒಬ್ರು ಈ ಪಾರ್ಟ್ನರ್
ಇವರು ತುಂಬಾ ವಿಸ್ಡಮ್ ಇರೋರು, ಇವ್ರು ನಿಮ್ದು ಮೆಂಟರ್ ಇರ್ಬೋದು, ಟೀಚರ್ ಇರ್ಬೋದು, ಅಥವಾ ಲವ್ ಇಂಟ್ರೆಸ್ಟ್ ಇರ್ಬೋದು. ಇವ್ರು ಬರ್ತಿದ್ದಾರೆ ನಿಮ್ಗೆ ವಿಸ್ಡಮ್ ಕೊಡ್ಲಿಕ್ಕೆ. ಇದೊಂಥರ ನಿಮ್ಗೆ ಸೆಕೆಂಡ್ ಚಾನ್ಸ್ ಅಂತಲೇ ಹೇಳ್ಬೋದು. ತುಂಬಾ ನೀವು ಜೀವನದಲ್ಲಿ ಹೋರಾಟ ಮಾಡಿದ್ದೀರಿ, ನೀವು ಒಬ್ರೇ ಇದ್ದಿರ್ಬೋದು, ಈಗ ಡಾರ್ಕ್ ನೈಟ್ ಆಫ್ ದ ಸೋಲ್ ಇದ್ದಿರ್ಬೋದು, ತುಂಬಾ ಥಿಂಕ್ ಮಾಡ್ತಿದ್ದೀರಿ, ಓವರ್ ಥಿಂಕ್ ತುಂಬಾನೇ ಇದೆ. ಇಲ್ಲಿ ಹೇಗಂತ ಹೇಳಿದ್ರೆ, ಈಗ ನೀವು ಸ್ಪಿರಿಚುವಲ್ ಬಗ್ಗೆ ನಿಮ್ಗೆ ಈಗ ತುಂಬಾ ದೇವರ ಬಗ್ಗೆ ತುಂಬಾ ಆಸಕ್ತಿ ಇದ್ದಿರ್ಬೋದು, ಏನಾದ್ರೂ ಕಲಿಬೇಕು ಅಂತ ಯೋಚನೆ ಮಾಡ್ತಿರ್ಬೋದು. ಕೆಲವೊಮ್ಮೆ ಇಲ್ಲಿ ನಿಮ್ಗೆ ಅನಿಸ್ತಿರ್ಬೋದು, ಅಂದ್ರೆ ಸ್ಪಿರಿಚುವಲ್ ಪ್ಲಸ್ ಮೆಟೀರಿಯಲ್ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗದೆ ನೀವು ಒದ್ದಾಡ್ತಿರ್ಬೋದು. ಅಂದ್ರೆ ಈ ಕಡೆ ಫ್ಯಾಮಿಲಿ ಅಥವಾ ಫೈನಾನ್ಸ್ ಬಿಡ್ಲಿಕ್ಕೂ ಅಲ್ಲ, ಅಥವಾ ಆ ಕಡೆ ಸ್ಪಿರಿಚುವಾಲಿಟಿ ಕಡೆ ನೋಡ್ಲಿಕ್ಕೂ ಅಲ್ಲ, ಯಾವ್ದು ಮಾಡ್ಲಿ ಅದ್ರ ನಿಮ್ಗೆ ತುಂಬಾ ಕಷ್ಟನೇ ಅನಿಸ್ತಿರ್ಬೋದು. ನಿಮ್ಗೆ ದೇವರು ಎಲ್ಲಾನು ಕ್ರಿಯೇಟಿವಿಟಿ ಕೊಟ್ಟಿದ್ದಾರೆ, ಆದ್ರೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಸೊ ಇಲ್ಲಿ ನಿಮ್ಗೊಬ್ರು ವಾಪಸ್ ಬರ್ತಿದ್ದಾರೆ, ನಿಮ್ಮ ಎಕ್ಸ್ ಇರ್ಬೋದು ಇವರು, ಕೆಲವರಿಗೆ ವಾಪಸ್ ಬಂದು ನಿಮ್ಗೆ ಆಫರ್ ಕೊಡ್ತಿದ್ದಾರೆ, ಕಮಿಟ್ಮೆಂಟ್ ಕೊಡ್ತಿದ್ದಾರೆ, ಮ್ಯಾರೇಜ್ ಆಗ್ಬೋದು. ಇನ್ ಕೆಲವರಿಗೆ ಇವ್ರು ಬಂದು ನಿಮ್ಗೆ ವಿಸ್ಡಮ್ ಕೊಡ್ತಾರೆ, ನಿಮ್ಮನ್ನೊಂಥರ ತುಂಬಾ ಒಂದು ಕ್ವೀನ್ ರೋಲಿಗೆ ತಕೊಂಡು ಹೋಗೋರಿದ್ದಾರೆ. ಅಂದ್ರೆ ನಿಮ್ದು ಇನ್ನೂ ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತದೆ, ಕ್ರಿಯೇಟಿವಿಟಿ. ಇನ್ ಕೆಲವರಿಗೆ ನಿಮ್ ಲೈಫ್ ಅಲ್ಲಿ ಒಬ್ರು ಟೀಚರ್ ಅಥವಾ ಮೆಂಟರ್ ಬರ್ತಾರೆ, ಇವ್ರು ಬಂದು ನಿಮ್ಮನ್ನೊಂಥರ ಅಪ್ಲಿಫ್ಟ್ ಮಾಡ್ತಾರೆ, ನಿಮ್ಗೆ ತುಂಬಾ ನಾಲೆಜ್ ಕೊಟ್ಟು ಅಥವಾ ನಿಮ್ಗೆ ಎಜುಕೇಶನ್ ಕೊಟ್ಟು. ಇದು ಯಾವ್ದು ಬೇಕಾದ್ರೂ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು ಅಥವಾ ನಿಮ್ದು ಇದ್ರಲ್ಲಿ ಇದ್ದಿರ್ಬೋದು. ಇವ್ರು ಬಂದು ನಿಮ್ಮನ್ನ ಅಪ್ಲಿಫ್ಟ್ ಮಾಡೋರಿದ್ದಾರೆ, ಒಬ್ರು ಗುರುಗಳು ಬರ್ತಾರೆ ನಿಮ್ ಜೀವನದಲ್ಲಿ. ತುಂಬಾನೇ ಬ್ಯಾಲೆನ್ಸ್ ಬರುದಿದೆ. ಈಗ ಹೀಲ್ ಆಗ್ತಿರ್ಬೋದು ನೀವು, ಡಾರ್ಕ್ ನೈಟ್ ಆಫ್ ದ ಸೋಲ್ ಇದೆ, ಒಂದು ಸಾಲಿಟ್ಯೂಡ್ ಅಲ್ಲಿ ಇದ್ದಿರ್ಬೋದು, ಒಬ್ರೇ ಇದ್ದು ನಿಮ್ಮ ವರ್ಕ್ ನೀವು ಮಾಡ್ತಿರ್ಬೋದು. ಇಲ್ಲಿ ಕೆಲವರಿಗೆ ಜೀವನದಲ್ಲಿ ಹೇಗಂತ ನಿಮ್ ಜೀವನದಲ್ಲಿ ಒಂದು ಕಾರ್ಮಿಕ ಎಂಡ್ ಆಗ್ತಾ ಇದೆ. ತುಂಬಾನೇ ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ, ಒಬ್ರೇ ಇದ್ದಿರ್ಬೋದು ನೀವು, ಅಥವಾ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಿರ್ಬೋದು ಇಲ್ಲಿ. ಸೊ ಇದೊಂಥರ ಕಾರ್ಮಿಕ ಎಂಡ್ ಅಂತ ಹೇಳ್ಬೋದು. ನಿಮ್ದು ಕರ್ಮ ಕ್ಲಿಯರ್ ಆಗ್ತಾ ಇದೆ, ನೀವು ಸ್ವಲ್ಪ ಟೈಮ್ ಕಾಯ್ಬೇಕು ಇಲ್ಲಿ. ತುಂಬಾ ಎಡಿಕ್ಷನ್ ಅಲ್ಲಿ ಇದ್ದೀರಿ ನೀವು, ನೆಗೆಟಿವ್ ಎನರ್ಜಿ ಅಲ್ಲಿ ಇದ್ದೀರಿ, ತುಂಬಾ ಎಡಿಕ್ಷನ್ ಎಲ್ಲ ಕಳ್ಕೊಂಡೆ ಅಂತ ಹೇಳಿ ತುಂಬಾ ಸ್ಟ್ರಗಲ್ ಜೀವನದಲ್ಲಿ ತುಂಬಾನೇ ಕಷ್ಟ ಮಾಡ್ತಿದೆ, ತುಂಬಾ ಕಷ್ಟ ಇದೆ ನಿಮ್ ಜೀವನದಲ್ಲಿ. ಸೊ ಈಗ ನಿಮ್ ಜೀವನ ಇಲ್ಲಿ ಇವು ಟೀಚರ್ ಅಥವಾ ಯಾವ್ದೋ ಒಂದು ನಿಮ್ದು ಮೆಂಟರ್ ಬರ್ಬೋದು, ಇವ್ರು ಬಂದು ನಿಮ್ಮ ಲೈಫ್ ಒಂಥರ ಸ್ಪಿರಿಚುವಾಲಿಟಿ ಕಡೆ ಹೋಗ್ಬೋದು, ಅಥವಾ ನಿಮ್ಮ ಅಧ್ಯಯನದ ಕಡೆ ನಿಮ್ಮ ಮನಸ್ಸು ತುಂಬಾ ಹೋಗ್ಬೋದು, ಓದ್ಬೋದು. ನೀವೇನಾದ್ರೂ ಹಳೆ ಗ್ರಂಥಗಳನ್ನು ಓದ್ಬೋದು ಅಥವಾ ಹಳೆ ವಿದ್ಯೆಗಳನ್ನು ಕಲಿಬಹುದು. ನೀವು ಇಲ್ಲಿ ಎಜುಕೇಶನ್ ಕಂಟಿನ್ಯೂ ಮಾಡ್ತೀರಿ ಇಲ್ಲಿ. ಒಂದು ಕೆರಿಯರ್ ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ. ಫೈಲ್ ನಂಬರ್ 3. ಈ ಫೈಲ್ 3 ಸೆಲೆಕ್ಟ್ ಮಾಡಿದವರು ನೀವು ರೀಬರ್ತ್ ಎನರ್ಜಿಗೆ ಬರಬೇಕು, ನಿಮ್ ಜೀವನದಲ್ಲಿ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಣ್ಣ ಮಕ್ಕಳಾಗಿ ಕೆಲವರಿಗೆ ನಿಮ್ದು ಇನ್ನರ್ ಚೈಲ್ಡ್ ಹೀಲಿಂಗ್ ಇರ್ಬೋದು. ಅಂದ್ರೆ ನೀವು ಸಣ್ಣದಿರುವಾಗ ನಿಮ್ಗೆ ಏನಾದ್ರೂ ಮನಸ್ಸಿಗೆ ಆಘಾತ ಆಗಿರ್ಬೋದು, ಟ್ರಾಮಾ ಆಗಿರ್ಬೋದು, ಅದನ್ನ ನೀವು ಹೀಲ್ ಮಾಡ್ಕೊಳ್ಬೇಕು. ನೀವೊಂಥರ ಲೈಫ್ ನೇಚರ್ ಜೊತೆ ಬೆರಿಬೇಕು, ಖುಷಿಯಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. You are the rare flower that blooms in the dark, keep going. ನೀವೊಂಥರ ತುಂಬಾ ಅಪರೂಪದ ಹೂವು ಅಂತ ಹೇಳ್ತಿದ್ದಾರೆ. ಅಂದ್ರೆ ಕತ್ತಲೆಯಲ್ಲಿ ನೀವು ಬೆಳೀತಾ ಇರ್ತೀರಿ, ಕತ್ತಲೆಯಲ್ಲಿ ಬೆಳೆಯೋ ಹೂಗಳು ತುಂಬಾ ಕಡಿಮೆ, ಎಲ್ಲ ಸೂರ್ಯನ ಬೆಳಕಲ್ಲಿ ಬೆಳೆಯುವುದೇ ಇರ್ತವೆ. ಆದ್ರೆ ನೀವೊಂಥರ ಕತ್ತಲೆಯಲ್ಲೂ, ಅಂದ್ರೆ ಡಾರ್ಕ್ ನೈಟ್ ಆಫ್ ದ ಸೋಲ್ ಇರ್ಬೋದು ಇಲ್ಲಿ ಮತ್ತೊಂದ್ಸಲ ಬಂದಿದೆ. ನೀವು ಎಲ್ರಿಗೂ ಒಂದು ದಾರಿದೀಪ ಆಗಿರ್ಬೇಕು ಅಂತ ಹೇಳ್ತಾರೆ. ಲೈಟ್ ಹೌಸ್ ಬಂದಿದೆ. ಸೊ ನಿಮ್ಮದು ಏನು ಲೈಟ್ ಇದೆಯಾ ಅದನ್ನ ನೀವು
ಹೈಡ್ ಮಾಡಬೇಡಿ ಅಥವಾ ಅದನ್ನ ನೀವು ಮರೆಮಾಚಬೇಡಿ ಅಂತ ಹೇಳ್ತಿದ್ದಾರೆ. ಆ ಲೈಟ್ ನೀವು ನಿಮ್ಮಲ್ಲಿರೋ ಲೈಟ್ ನೀವು ಬೇರೆಯವರಿಗೆ ತೋರಿಸ್ಲಿಕ್ಕೆ, ಅಂದ್ರೆ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ, ನಿಮ್ಮಲ್ಲಿ ಏನು ನಾಲೆಜ್ ಇದೆಯಾ, ಅದು ಇನ್ನೊಬ್ಬರ ಜೀವನ ಬೆಳಗ್ಲಿಕ್ಕೆ ಇರೋದು. ಅದನ್ನ ನೀವು ಹೈಡ್ ಮಾಡಬೇಡಿ. ಅಂದ್ರೆ ನಿಮ್ಮ ನೋವಿನಿಂದಾಗಿ ಅಥವಾ ನೆಗೆಟಿವ್ ಎನರ್ಜಿಯಿಂದ ಯೂನಿವರ್ಸ್ ಹೇಳ್ತಿದ್ದಾರೆ ಬಿ ಪೇಷಂಟ್, ಅಂದ್ರೆ ತಾಳ್ಮೆಯಿಂದಿರಿ ಅಂತ ಹೇಳ್ತಾರೆ. ಟ್ರಸ್ಟ್ ದ ವೇಟ್, ಎವ್ರಿಥಿಂಗ್ ಈಸ್ ಕಮಿಂಗ್ ಟುಗೆದರ್. ನಿಮ್ಗೆ ಎಲ್ಲಾನು ಬರ್ತಾ ಇದೆ, ತಾಳ್ಮೆಯಿಂದಿರಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಕಾಯ್ಬೇಕು. ಇಲ್ಲಿ ನಿಮ್ದು ಕರ್ಮ ಕ್ಲಿಯರ್ ಆಗ್ತಿರ್ಬೋದು. ನೀವು ಯಾವ್ದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರ ಅದನ್ನು ನೀವು ಫೈಂಡ್ ಮಾಡಬೇಡಿ. ನಿಮ್ಗೆ ನಿಜವಾಗಿಯೂ ನಿಮ್ಮ ಆತ್ಮಕ್ಕೆ ಮನಸ್ಸಿಗೆ ಏನ್ ಬೇಕು ಅದನ್ನು ನೀವು ಹುಡುಕಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದ್ರೆ ಕೆಲವು ಎಕ್ಸ್ಪೆಕ್ಟೇಷನ್ ನಮ್ಗೆ ತುಂಬಾನೇ ಇರ್ತವೆ, ಅದು ಬೇಕು ಇದು ಬೇಕು ಅಂತ ಹೇಳಿ. ಅದನ್ನು ನಾವು ಹುಡುಕ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಆತ್ಮಕ್ಕೆ ನಿಜವಾಗಿಯೂ ನಮ್ಗೆ ಏನು ಬೇಕು, ಇದೆಲ್ಲ ಬೇಕಾ ನಮ್ಗೆ, ಈ ಹಿಂದೆ ಆದ ನೋವಿನಿಂದಾಗಿ ನೀವು ಪಾಠ ಕಲಿಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ಗೆ ಒಬ್ರು ಟೀಚರ್ ಬರ್ತಾ ಇದ್ದಾರೆ, ಇವ್ರು ಬಂದು ನಿಮ್ಮನ್ನ ಅಪ್ಲಿಫ್ಟ್ ಮಾಡ್ತಿದ್ದಾರೆ. ಅಥವಾ ನಿಮ್ಗೊಬ್ರು ಗೈಡೆನ್ಸ್ ಕೊಡ್ಬೋದು, ತುಂಬಾ ವಿಸ್ಡಮ್ ಇರೋ ವ್ಯಕ್ತಿ. ಇವರು ಲೇಡೀಸ್ ಇದ್ರೂ ಇರ್ಬೋದು. ಫೈಲ್ ನಂಬರ್ 3. ಸೊ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.